ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರ ಯೋಜನೆಯು ಅತ್ಯುತ್ತಮ. ದೇವರ ಮಾರ್ಗದರ್ಶನವನ್ನು ಹುಡುಕದೇ ಇರುವಂಥದ್ದು ಅದು ಮೂರ್ಖತನದ ಪರಮಾವಧಿ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಈ ಭೂಮಿಯ ಮೇಲೆ ಯಾವುದಕ್ಕಿಂತಲೂ ನಮ್ಮ ಮುಂದಿರುವ ಭವಿಷ್ಯ ಕತ್ತಲಾಗಿದೆ ಅನ್ನುವಂಥದ್ದನ್ನು ಜನ ನೆನೆಸ್ತಾರೆ, ಎಣಿಸ್ತಾರೆ. ಆದರೆ ದೇವರು ನಮ್ಮ ಜೀವಿತಗಳಲ್ಲಿ ಒಂದು ಅತ್ಯುತ್ತಮವಾದಂಥ ಒಂದು ಬದುಕನ್ನು, ಒಂದು ಯೋಜನೆಯನ್ನು, ಒಂದು ಗುರಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾವು ಮರೆಯಬಾರದು. ದೇವರ ಮಾರ್ಗದರ್ಶನ ಹೆಜ್ಜೆ ಹೆಜ್ಜೆಗೂ ನಮಗಿರುತ್ತದೆ ಅನ್ನುವಂಥದ್ದನ್ನು ನಾವು ಮರೆತು ಬಿಡ್ತೇವೆ, ಮರೆತೇ ಹೋಗ್ತೇವೆ. ಏಕೆಂದರೆ ನಾವು ದೇವರೊಟ್ಟಿಗೆ ಒಂದು ಒಳ್ಳೆಯ ಅವಿನಾಭಾವದ ಸಂಬಂಧವನ್ನು ಹೊಂದಿರುವುದಿಲ್ಲ ಅನ್ನುವಂಥದ್ದನ್ನು ನಾವು ಗ್ರಹಿಸ್ತೇವೆ. ಈ ಭೂಮಿಯ ಮೇಲಿರುವ ಪ್ರತಿಯೊಬ್ಬನ ಮೇಲೆ ಯಾರು ಕರ್ತನನ್ನು ಅಂಗೀಕರಿಸಿರ್ತಾರೋ ಅವನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿ. ಈ ಕ್ರಿಸ್ತನಲ್ಲಿ ನೂತನ ಸೃಷ್ಟಿ ಅನ್ನುವಂಥದ್ದನ್ನು ಅವನು ಮರೆತು ಬಿಡ್ತಾನೆ. ಬದುಕಿಗಾಗಿ, ಅವನ ಭವಿಷ್ಯಕ್ಕಾಗಿ ನಾಗಾಲೋಟದಂತೆ ಅವನು ಓಡ್ತಾನೆ. ಆದರೆ ಹಾಗೆ ಓಡುವ ಅಗತ್ಯ ಇಲ್ಲ ಅನ್ನುವಂಥದ್ದನ್ನು ಸತ್ಯವೇದ ನಮಗೆ ಕಲಿಸಿಕೊಡ್ತದೆ. ದೇವರು ನಿನಗಾಗಿ ಆ ಓಟವನ್ನು ಓಡಿದ್ದಾರೆ. ನಿನ್ನ ಪಾಪಗಳಿಗಾಗಿ ಕಲ್ವರಿ ಶಿಲುಬೆ ಮೇಲೆ ರಕ್ತವನ್ನು ಸುರಿಸಿದ್ದಾರೆ ಅನ್ನುವಂಥದ್ದನ್ನು ನೀನು ಮರೆಯಬಾರದು. ಯಾಕೆಂದರೆ ನಮ್ಮ ಭವಿಷ್ಯ ಆತನ ಕೈಯಲ್ಲಿದೆ. ನಾವು ನೆನೆಸ್ತೇವೆ, ಬಹುಶಃ ನಮ್ಮ ಭವಿಷ್ಯಗಳನ್ನು ರೂಪಿಸಿಕೊಳ್ಳುವವರು ನಾವೇ ಎಂಬುದಾಗಿ ನಾವು ನೆನೆಸ್ತೇವೆ. ಆದರೆ ತಾಯಿಯ ಗರ್ಭದಲ್ಲಿ ಪಿಂಡ ಮೂಡುವುದಕ್ಕಿಂತ ಮುಂಚೆನೇ ಇಗೋ ಇವನು ನನ್ನ ಮಗ, ಇಗೋ ಇವಳು ನನ್ನ ಮಗಳು ಎಂಬುದಾಗಿ ಕರೆದದ್ದರಕ್ಕಾಗಿ ನಾವು ಆತನನ್ನು ನಂಬಿದ್ದೇವೆ. ಎಫೆಸ 2ನೇ ಅಧ್ಯಾಯ 10 ನೀವು ನೋಡುವುದಾದರೆ ಅಲ್ಲಿ ದೇವರು ನಿರ್ದಿಷ್ಟವಾದಂಥ ಯೋಜನೆಯನ್ನು ನಮಗಾಗಿ ಇಟ್ಟಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಪೂರ್ಣ ಭರವಸೆ. ಎಫೆಸ 2ನೇ ಅಧ್ಯಾಯ 10 ನೀವು ನೋಡಿ, ದೇವರು ಮುಂದಾಗಿ ನೇಮಿಸಿದ ಸತ್ಕ್ರಿಯೆಗಳಲ್ಲಿ ನಾವು ನಡೆಯುವಂತೆ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟವರಾದ ನಾವು ಆತನ ಕೆಲಸವಾಗಿದ್ದೇವೆ. ಪ್ರತಿ ವ್ಯಕ್ತಿ ಅವನ ಜೀವನದ ಲಯವನ್ನು, ಬದುಕಿನ ಮಾರ್ಗಗಳನ್ನು ಮರೆತು ಬಿಡುತ್ತಾನೆ. ಕಾರಣ ಏನಂತಂದರೆ ಅವನು ಕೇವಲ ಅವನ ಆಲೋಚನೆಗಳಲ್ಲಿ ನಡೀತಾ ಇರ್ತಾನೆ. ನಮ್ಮ ಆಲೋಚನೆಗಳು ಕ್ಷಣಿಕ, ನಮ್ಮ ಆಲೋಚನೆಗಳು ಪರಿಪೂರ್ಣತೆ ಇಲ್ಲದ್ದು, ನಮ್ಮ ಆಲೋಚನೆಗಳು ಸದಾಕಾಲ ಅದು ಕಿಂಚಿತ್ ಯೋಚನೆಗಳನ್ನು ಕೊಡುವಂಥದ್ದು. ಆದರೆ ಆತನ ಆಲೋಚನೆಗಳು, ನನ್ನನ್ನು ನಿಮ್ಮನ್ನು ಕರೆದನಲ್ಲ, ಆತನ ಆಲೋಚನೆಗಳು ಅತ್ಯದ್ಭುತವಾದಂಥದ್ದು. ನಮ್ಮ ವೃತ್ತಿಯಲ್ಲಿ, ನಮ್ಮ ಬದುಕಿನಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಮಕ್ಕಳ ಜೀವಿತದಲ್ಲಿ, ನಮ್ಮ ನಡೆಗಳಲ್ಲಿ, ನಮ್ಮ ನುಡಿಗಳಲ್ಲಿ, ನಮ್ಮ ಸಭೆಗಳಲ್ಲಿ ನಮ್ಮನ್ನು ನಡೆಸುವಂತಹ ರೀತಿ ಇದೆಯಲ್ಲ, ಅದು ಅನನ್ಯ ಮತ್ತು ಅಮೋಘ. ಅದಕ್ಕೆ ಪ್ರತಿದಿನ ನಾವೇನಪ್ಪ ಮಾಡಬೇಕಂತಂದರೆ, ಪ್ರತಿದಿನ ದೇವರು ಕೊಟ್ಟಂಥ ಯೋಜನೆಗಳನ್ನು ನಾವು ನೆನೆಸಿ ಸ್ತೋತ್ರ ಮಾಡಿ ಮುಂದುವರಿಯಬೇಕು. ಪ್ರತಿಯೊಂದು ಆಯ್ಕೆ ಅತ್ಯುತ್ತಮವಾಗಿ ನೆನೆಸಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ಈ ಮುಂಜಾನೆಯ ಸಮಯದಲ್ಲಿ ಬೇಡುವವನಾಗಿದ್ದೇನೆ ದೇವರೇ. ಅಪ್ಪ, ನಮ್ಮ ಜೀವಿತಗಳಲ್ಲಿ ಸ್ವಾಮಿ ದೇವರೇ, ನಮ್ಮ ಪ್ರಾಣ, ಆತ್ಮ, ಶರೀರವನ್ನು ನಿಮಗೆ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಕೇವಲ ನಿಮ್ಮ ಯೋಜನೆಗಳು ಮಾತ್ರ ನಡೆಯಲಿ ಯೇಸುವೇ. ನಮ್ಮ ಜೀವಿತದಲ್ಲಿ ನಿಮ್ಮ ಯೋಜನೆಗಳು ನಡೆಯಲಿ ಸ್ವಾಮಿ. ನಡೆಸು ಸ್ವಾಮಿ. ನಮ್ಮ ಕುಟುಂಬಗಳಲ್ಲಿ ನಿಮ್ಮ ಯೋಜನೆಗಳು ನಡೀಲಿ. ನಮ್ಮ ಮಕ್ಕಳ ಜೀವಿತದಲ್ಲಿ ನಿಮ್ಮ ಯೋಜನೆಗಳು ನಡೆಸು. ನಮ್ಮನ್ನು ಆಶೀರ್ವದಿಸು,
ಬಲಪಡಿಸು, ಸ್ಥಿರಪಡಿಸು. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್.